ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮೊಸರು ಕೋಡ್ಬಳೆ ಮಾಡಾಕ್ತಾನೆ. ಅವನ್ನ ಟೀ ಜೊತೆ ಅದು ತಿನ್ನಕ್ಕೆ ಭಾಳ ಬೆಸ್ಟ್ ಇರ್ತೈತ್ರಿ. ಅದಕ್ಕೆ ಅಕ್ಕಿ ಹಿಟ್ಟು ಮೊಸರು ಎಲ್ಲ ಬೇಕಾಗ್ತೈತಿ. ಈಗ ಅಕ್ಕಿ ಹಿಟ್ಟನ್ನು ತೊಗೊಂಡನಿ, ಮೊಸರನ್ನು ತೊಗೊಂಡನಿ. ಅದನ್ನ ಈಗ ನೋಡ್ರಿ, ಫಸ್ಟ್ ನಾನು ಮೊಸರು ಹಾಕೋದ್ನ ಒಂದು ಪಾತ್ರೆಗೆ. ಮೊಸರು ಹಾಕೊಂಡ ಅದಕ್ಕೆ ಈಗ ಮೊಸರು ಹಾಕೊಂಡು ನೋಡ್ರಿ, ಹಾಕೊಂಡು ಅದನ್ನ ಚಂದಂಗೆ ಹಿಂಗೆ ಬೀಟ್ ಮಾಡ್ಬೇಕ್ರಿ. ಮೊಸರನ್ನು ಸ್ವಲ್ಪ ನೀರು ಹಾಕಿನೂ ಮಾಡ್ಬೋದ್ರಿ. ಈಗ ನಾನು ಸ್ವಲ್ಪ ಅದನ್ನ ಅಷ್ಟು ತೊಗೊಂಡು ಹಾಕೀನಿ. ಈಗ ನೀರನ್ನು ಹಾಕೊಂಡು ಅದನ್ನ ಚಂದಂಗೆ ಹಿಂಗೆ ಬೀಟ್ ಮಾಡ್ತೀನಿ ನೋಡ್ರಿ. ಈಗ ಮಜ್ಜಿಗೆ ಗತೆ ಹಾಕತ್ತಲ್ರಿ ಅದು ಮೊಸರೆಲ್ಲ ಅವ ಹಂಗೆ ಮಾಡ್ಕೋಬೇಕ್ರಿ, ತಿಳಿ ಮಾಡ್ಕೋಬೇಕು. ಅದನ್ನ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅಜ್ವಾನ ಹಾಕೊಳಕತ್ತಾನೆ. ಅದಕ್ಕೆ ಅದೇನಿತ್ತಲ್ರಿ ಮೊಸರನ್ನು ನೀರಂಗೆ ಹಾಕ್ಕೊಂಡಿದ್ದು ಅಜ್ವಾನ ಹಾಕೊಂಡು ಅದಕ್ಕೆ ಉಪ್ಪು ಹಾಕೊಳಕ್ತಾನೆ ರೀ. ಉಪ್ಪು ನೀವು ನೋಡಿ ಹಾಕೋರಿ, ಹಿಟ್ಟನ್ನು ನೋಡಿ ಅದಕ್ಕೆ ಹಾಕೋಬೇಕಾಗ್ತತಿ. ಅದಕ್ಕೆ ಒಂದು ಸ್ವಲ್ಪ ನಾನು ಇಲ್ಲಿ ಹಾಕ್ಕೊಂಡನಿ. ಮೆಣಸಿನ್ಕಾಯಿ ಇರ್ತಾವಲ್ರಿ, ಸಣ್ಣಗೆ ಹೆಚ್ಚಿಟ್ಕೋಬೇಕ್ರಿ. ಹಸಿ ಮೆಣಸಿನ್ಕಾಯನ್ನು ಸಣ್ಣಗೆ ಹೆಚ್ಚಿಟ್ಟು ಅದಕ್ಕೆಲ್ಲ ಹಾಕೊಳಕ್ತೈತೆ ರೀ. ಈಗ ಕಟ್ ಮಾಡಿದ್ದು ಆಮೇಲೆ ಏನು ಮಾಡೋದಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋರಿ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ಬೇಕ್ರಿ. ಹಾಕೊಂಡು ಏನು ಮಾಡ್ಬೇಕಂದ್ರೆ ಮತ್ತೆ ಅದನ್ನ ಚಂದಂಗೆ ತಿರುಗಿಸ್ಬೇಕ್ರಿ. ಈಗ ನೋಡ್ರಿ, ಇದೆಲ್ಲ ತಿರುಗಿಸಾಗೈತಿ. ಈಗ ಚಂದಂಗೆ ತಿರುಗಿಸ್ಬೇಕ್ರಿ ಅದು. ಈಗ ಆಮೇಲೆ ಏನು ಮಾಡ್ಬೇಕಂತಂದ್ರೆ ರೀ, ಒಂದು ಸ್ವಲ್ಪ ಅದಕ್ಕೆ ಹಿಂಗೆ ಹಾಕಿದ್ರೆ ಬೆಸ್ಟ್ ಆಗ್ತಾವ್ರಿ ಅವು. ಅದಕ್ಕೆ ನಾನು ಇಲ್ಲಿ ಏನು ಮಾಡಾಕ್ತಾನೆ ಅಂದ್ರೆ ಸ್ವಲ್ಪ ಅದಕ್ಕೆ ಹಿಂಗೆ ಹಾಕೊಳಕ್ತಾನೆ. ಹಿಂಗೆ ಹಾಕ್ಕೊಂಡು ಅದನ್ನೆಲ್ಲನೂ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಯಾಕಂದ್ರೆ ಉಪ್ಪು ಹಾಕೈತ್ರಿ, ಮೆಣಸಿನ್ಕಾಯಿ ಹಾಕೈತಿ, ಕರಿಬೇವು, ಕೊತ್ತಂಬರಿ ಎಲ್ಲವನ್ನೂ ಹಾಕೈತಿ ಅದಕ್ಕೆ. ಇದನ್ನ ಚಂದಂಗೆ ಮಿಕ್ಸ್ ಮಾಡಿ ಆಗಿಂದ ಒಂದು ಪಾತ್ರೆ ಕಾಯಕ್ಕಿಟ್ಟು ಅದ್ರೊಳಗೆ ಇದನ್ನ ಸುರುವೆ ಅದನ್ನ ತಿರುಗಿಸ್ಬೇಕ್ರಿ. ತಿರುಗಿಸ್ಕೋತ ಹೋಗ್ಬೇಕು ಅದನ್ನ. ನೋಡ್ರಿ ಎಷ್ಟು ಇದನ್ನು ಎಲ್ಲನೂ ಅದನ್ನ ಕಾಯಿಸ್ಬೇಕ್ರಿ. ಅದನ್ನ ಚಂದಂಗೆ ಕುದಿಸ್ಬೇಕು. ಈಗೆಲ್ಲ ಹಾಕೈತಿ ನೋಡ್ರಿ, ಇದಾಗ ಜೀರಿಗೆ, ಉಪ್ಪು ಎಲ್ಲ ಹಾಕೈತಿ, ಕರಿಬೇವು, ಕೊತ್ತಂಬರಿ. ಈಗ ಏನು ಮಾಡ್ಬೇಕಂದ್ರೆ ಅದು ಕುದಿಯಾಕತ್ತಿರ್ತೈತಲ್ರಿ, ಅವಾಗ ಅಕ್ಕಿ ಹಿಟ್ಟು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಬೇಕ್ರಿ ಒಗ್ಗರಣೆಗೆ. ಅಕ್ಕಿ ಹಿಟ್ಟು ಚಂದಂಗೆ ಎಲ್ಲನೂ ಎಲ್ಲ ಕಡೆನೂ ತೊಗೊಂಡು ಗಂಟಾಗಲ್ದಂಗೆ ಮಿಕ್ಸ್ ಮಾಡ್ಬೇಕ್ರಿ ಅದಕ್ಕೆ. ನೋಡ್ರಿ, ಇದು ಹಿಟ್ಟು ಹೆಂಗೆ ನಾದ್ತೀವಲ್ರಿ ಹಂಗೆ ಇದಕ್ಕೆಲ್ಲ ಚಂದಂಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದು ಕುದಿಬೇಕ್ರಿ. ಈಗ ನೋಡ್ರಿ ಎಲ್ಲ ಆಗೈತಲ್ಲ, ಈಗ ಮುಚ್ಚಿಟ್ಬಿಡ್ಬೇಕು. ಮುಚ್ಚಿಟ್ಟು ಅದನ್ನ ಮಸ್ತ್ ಹಂಗಾಗಿರ್ತೈತೆ ರೀ. ಈಗ ಒಂದು 10 ನಿಮಿಷ ಮುಚ್ಚಿಟ್ರೆ ಸಾಕ್ರಿ, ನಡಿತೈತೆ. ಈಗ ಇದನ್ನೇನು ಮಾಡ್ತೀನಂದ್ರೆ ಆರಿರ್ತೈತಲ್ರಿ, ಇದು ಬಿಸಿದಿದ್ದಾಗನ ಇದನ್ನ ತೊಗೊಂಡ್ರು ಬರ್ತೈತೆ ರೀ. ಒಂದು 10 ನಿಮಿಷನಾಗ ಜಲ್ದಿ ಆರಂಗಿಲ್ಲ ಅದು, ಬಿಸಿದಿದ್ದಾಗ ಮಾಡಿದರೂ ಬರ್ತೈತೆ. ಈಗ ನೋಡ್ರಿ, ಅದಕ್ಕೊಂದು ಸ್ವಲ್ಪ ನೀರರ ಎಣ್ಣೆಯರ ಹಾಕೋಬೇಕ್ರಿ. ಹಾಕೊಂಡು ಅದನ್ನೇನು ಮಾಡ್ಬೇಕಂದ್ರೆ ಕೋಡ್ಬಳೆ ಮಾಡ್ಬೇಕ್ರಿ. ಈಗ ನೋಡ್ರಿ ಎಷ್ಟು ನಾದದು, ಎಷ್ಟು ಇದನ್ನಾಗುತ್ತೆ. ಇನ್ನೊಂದು ಸ್ವಲ್ಪ ಹಿಂಗೆ ನಿಮ್ಗೆ ಹಂಗೇನಾರ ಇದು ಅಂತಂದ್ರೆ ಮೆತ್ತಗಾಗಿತ್ತಂದ್ರೆ ಅಕ್ಕಿ ಹಿಟ್ಟನ್ನೇ ಹರಿತೈತಲ್ರಿ ಅದು, ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೋದು. ಈಗ ನೋಡ್ರಿ, ಇದು ಕೋಡ್ಬಳೆ ಹಿಟ್ಟಿನ ಹದಕ್ಕೆ ಬಂದೈತಿ. ನಾ ಅದಕ್ಕೆ ಏನೂ ಹಾಕಿಲ್ಲ. ಈಗ ನೋಡ್ರಿ ಹೀಗೆಲ್ಲ ಮಾಡಿ ಇಟ್ಕೋಬೇಕ್ರಿ. ಅದು ಬಿಸಿದೈತಲ್ರಿ, ಆರಿಂದ ತಾನ ಗಟ್ಟಿ ಆಗ್ತೈತ್ರಿ. ಈಗ ನೋಡ್ರಿ ಹಿಂಗೆ ಇಷ್ಟು ಬರ್ತಾವೆ ನೋಡ್ರಿ. ಇಷ್ಟು ಮಾಡಿ ಏನು ಮಾಡ್ಬೇಕಂದ್ರೆ ಕೋಡ್ಬಳೆ ಮಾಡ್ಬೇಕು. ಅದನ್ನ ಕೋಡ್ಬಳೆಗೆ ಅಂತೇಳಿನ ಈಗ ನೋಡ್ರಿ, ಇದೊಂದು ಕೋಡ್ಬಳೆ ಆಯ್ತು. ಇಷ್ಟು ಒತ್ತಿ ಬಿಡೋದು ಆಯ್ತು ಕೋಡ್ಬಳೆ. ಇನ್ನೊಂದು ತೊಗೋದ್ರಿ, ಅದಕ್ಕೆ ಕೂಡ್ಕೊಳ್ಳೋಂಗೆ ಇನ್ನೊಂದು ಒತ್ಬಿಡೋದು. ಕೋಡ್ಬಳೆ ಈಗ ರೆಡಿ ಆಗ್ತಾವ್ರಿ. ಇದೇ ಥರನ ಕೋಡ್ಬಳೆಯನ್ನು ಎಲ್ಲವನ್ನು ಮಾಡಿ ಇಟ್ಕೋಬೇಕ್ರಿ. ಈಗ ನೋಡ್ರಿ, ಇದನ್ನೊಂದು ಮಾಡಾಕ್ತಾನೆ. ಹಿಂಗೆ ಒಂದು ಸ್ವಲ್ಪ ಇದ್ರಾಗ ಹಿಂಗೆ ಉದ್ದಕ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಅವನ್ನೆರಡು ಜಾಯಿಂಟ್ ಮಾಡ್ಬೇಕು. ಅದಕ್ಕೆ ಇದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಪೇಸ್ಟ್ ಇರ್ತೈತಲ್ರಿ, ಅದನ್ನು ಹಾಕಿದ್ರೂ ಓಕೆ ರೀ. ಯಾಕಂದರೆ ಈಗ ಹೀಗೆಲ್ಲ ಮಾಡೋ ಮುಂದೆ ಮೆಣಸಿನ್ಕಾಯಿ ಭಾಳ ದಪ್ಪಾಗಿದ್ರೆ ಅವು ಬರ್ತಿರ್ತಾವ್ರಿ. ಅವು ಬರ್ಲಾರ್ದಂಗೆ ಮಾಡ್ಬೇಕಂದ್ರೆ ಪೇಸ್ಟರ ಹಾಕೋಬೇಕು, ಇಲ್ಕ ಇನ್ನೂ ಸಣ್ಣಗೆ ಕಟ್ ಮಾಡ್ಕೋಬೇಕು. ಈಗ ನೋಡ್ರಿ, ಎಣ್ಣೆ ಕಾಯಕ್ಕಿಡ್ತನೋ ಇವನ್ನೆಲ್ಲ ಕೋಡ್ಬಳೆ ಮಾಡಿ ಇಟ್ಕೊಳಕ್ತಾನೆ. ನಾನು ಎಲ್ಲ ಕೋಡ್ಬಳೆ ಮಾಡಿ ಇಟ್ಕೊಳಕ್ತಾನೆ. ಅದಕ್ಕೆ ಈಗ ಎಣ್ಣೆ ಕಾಯ್ದತ್ರಿ. ಎಣ್ಣೆ ಕಾಯ್ದ ತಕ್ಷಣ ಒಂದೊಂದು ಹಾಕ್ಕೊಳಕ್ತಾನೆ ನಾ ಎಣ್ಣೆ ಒಳಗೆ. ನೋಡ್ಬೇಕ್ರಿ, ಈಗ ಮೊದಲ ಟೆಸ್ಟ್ ಮಾಡಿ ನೋಡಿ ಅದನ್ನ ಮತ್ತೆ ಹಾಕೋಬೇಕಾಗ್ತದೆ. ಈಗ ನಾನು ಸ್ವಲ್ಪ ಇದ್ರೊಳಗೆ ಎಣ್ಣೆ ಒಳಗೆ ಸ್ವಲ್ಪ ಹಾಕೊಂಡೇನ್ರಿ. ಈಗ ನೋಡ್ರಿ, ಎಣ್ಣೆಲ್ಲ ಕಾದೈತಿ, ಕೋಡ್ಬಳೆ ಬರಾಕತ್ತವ್ರಿ. ಈಗ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವ್ರಿ. ಟೇಸ್ಟೂ ಹಂಗಾಗಿರ್ತಾವೆ. ಚಾ ಜೊತೆ ಏನೂ ಇಲ್ಲಪ್ಪ ಅನ್ನುವಂಗಿಲ್ಲ. ಬಿಸಿದನ ಒಂದು ಸ್ವಲ್ಪ ಹಿಟ್ಟನ್ನ ಮಾಡ್ಕೊತ ಒಂದು ಸ್ವಲ್ಪ ಮೊಸರು ಇದ್ರೆ ಸಾಕ್ರಿ,
ಸ್ವಲ್ಪ ಮೊಸರು, ಮೈದಾ ಹಿಟ್ಟು, ಇದು ಅಕ್ಕಿ ಹಿಟ್ಟು ಮೊಸರು ಇತ್ತಂದ್ರೆ ಕೋಡ್ಬಳೆ ರೆಡಿನೇ ಆಗ್ಬಿಡ್ತಾವ್ರಿ. ಅದು ಇದು ಸ್ನ್ಯಾಕ್ಸ್ ಮಾಡೋದು, ಕುರ್ಕುರಿ ತರೋದು, ಮಕ್ಕಳೆಲ್ಲ ಕುರ್ಕುರಿ ತಂದು ತಿಂತಾವಲ್ರಿ. ನೀ ಸ್ಕೂಲಿಂತ್ರ ಬಾ ಇದನ್ನೆಲ್ಲ ಮಾಡಿರ್ತೀನಿ ಅಂತ ಹೇಳಿಬಿಟ್ರಿ, ಅವು ಓಡ್ಕೊತ ಬಂದು ಕುರ್ಕುರೇನೇ ಬಿಟ್ಬಿಡ್ತಾವೆ. ಅಷ್ಟು ಟೇಸ್ಟ್ ಆಗಿರ್ತಾವೆ. ಚಾ ಜೊತೆ ತಿನ್ನಕ್ಕಂತೂ ಭಾಳ ಭಾರಿ ಆಗಿರ್ತಾವೆ ರೀ. ನೋಡಿರಿ ಎಷ್ಟು ಮಸ್ತ್ ಬರಾಕತ್ತಾವೆ, ಕ್ರಿಸ್ಪಿಯಾಗಿರ್ತಾವೆ ಇವು. ಆದ್ರೆ ಒಂದೇ ದಿನದ ತಿನ್ನೋದಿರ್ತೈತೆ ರೀ ಇದು. ಅದಕ್ಕೆ ಇದು ಅವತ್ತ ಮಾಡಿ ಅವತ್ತ ತಿಂದ ಮುಗಿಸ್ಬೇಕ್ರಿ ಅವನು. ಅಂದ್ರೆ ಇದು ಟೇಸ್ಟ್ ಆಗಿರ್ತಾವೆ ಮತ್ತು ಕ್ರಿಸ್ಪಿನೂ ಬಂದಿರ್ತಾವೆ ರೀ. ಮರುದಿನ ಮೆತ್ತಗೆ ಆಗ್ಬಿಡ್ತಾವೆ, ತಿನ್ನೋಕ್ಕಾಗಲ್ಲ. ನೋಡಿರಿ ಈಗ ಎಷ್ಟು ಮಸ್ತ್ ಬರಾಕತ್ತಾವೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ರೀ. ಮತ್ತು ಈಜಿ ಮೆಥಡ್ ರೀ, ಭಾಳ ಸಿಂಪಲ್ ಆಗಿರುವಂಥ ಮೆಥಡು, ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು. ನೋಡಿರಿ ಇದು ಕೋಡ್ಬಳೆ ರೆಡಿಯಾಗಿ ಆಗ್ತಾವೆ. ಚಂದಂಗೆ ಇವನ್ನೆಲ್ಲ ಕರ್ಕೊಂಬಿಡ್ಬೇಕ್ರಿ. ಈಗ ಹೊಂಬಣ್ಣ ಬರೋವರೆಗೂ ಅವನ್ನ ಕರಿಬೇಕ್ರಿ. ಈಗ ನೋಡಿರಿ ಕೋಡ್ಬಳೆ ಎಲ್ಲ ಚಂದಂಗೆ ತಯಾರಾಗ್ತಾವೆ. ಭಾಳ ಕ್ರಿಸ್ಪಿನೂ ಆಗಿರ್ತಾವೆ ರೀ, ಚಂದನೂ ಆಗಿರ್ತಾವೆ. ಮತ್ತು ಸಿಂಪಲ್ ಐತ್ರಿ ಮಾಡೋ ಮೆಥಡ್. ಅದಕ್ಕೆ ನೀವು ಇದೇ ಥರ ಮಾಡಿ ನೋಡಿರಿ. ಉಪ್ಪು ಖಾರ ಎಲ್ಲ ನಿಮಗೆ ಹೆಂಗೆ ಬೇಕಂಗೆ ಹಾಕೋರಿ. ಮಾಡೋದು ಮಾತ್ರ ಇದೇ ಥರ ಮಾಡಿರಿ. ನೋಡಿರಿ ಈಗ ಕೋಡ್ಬಳೆ ರೆಡಿ ಆದವು. ಈಗ ಬಿಸಿ ಬಿಸಿ ಆದ ಕೋಡ್ಬಳೆ ರೆಡಿ ಆಗ್ಯಾವ. ಒಂದು ಕಪ್ ಟೀ ಜೊತೆ ತಿಂದುಬಿಟ್ರೆ ಮಸ್ತಾಗ್ಯಾವ್ರಿ. ಇದಕ್ಕೆ ನಾನು ಜಾಮೂನು ಇಟ್ಟನಿ, ಟೊಮೆಟೊ ಕೆಚಪ್ ಇಟ್ಟನ್ರಿ. ನೋಡಿರಿ ಇದ್ರ ಜೊತೆ ತಿಂದ್ರಂತೂ ಟೇಸ್ಟ್ ಭಾಳ ಬರ್ತಾವೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಇಟ್ಕೊಂಡನಿ, ಮೆಣಸಿನ್ಕಾಯಿ ಕರ್ದು ಇಟ್ಕೊಂಡನಿ. ನೋಡಿರಿ ಭಾಳ ಭಾರಿ ಆಗದಿರೋಂಥ ಒಂದು ಕೋಡ್ಬಳೆ, ಮೊಸರು ಕೋಡ್ಬಳೆ ಈಗ ರೆಡಿ ಆಗ್ಯಾವ್ರಿ. ಕ್ರಿಸ್ಪಿ ನೋಡಿರಿ ಹೆಂಗಾಗ್ಯಾವು. ಈಗ ಮುರಿದನ್ನು ತೋರಿಸ್ತೀನಿ ನಾನು ನಿಮ್ಗೆ. ಬಿಸಿ ಬಿಸಿ ಅದಾವೆ. ಈಗ ನೋಡಿರಿ ಮಸ್ತಾಗಿರುವಂಥ ಕೋಡ್ಬಳೆ ರೆಡಿ ಆಗ್ಯಾವ್ರಿ. ಫಸ್ಟ್ ಕ್ಲಾಸ್ ರೀ. ಒಂದಿಷ್ಟು ಚಾ ಜೊತೆ ತಿಂದುಬಿಟ್ರೆ ಭಾಳ ಮಸ್ತ್ ಹತ್ತವ್ರಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ ಕ್ರಿಸ್ಪಿ ಆದಂಥ ಕೋಡ್ಬಳೆಯನ್ನು ಮುರಿದೂ ತೋರ್ಸೇನಿ, ನಾನು ಕ್ರಿಸ್ಪಿನೂ ಆಗಿದ್ದನ್ನು ತೋರ್ಸೇನಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವ್ರಿ. ಈಜಿ ಐತಿ, ಮಾಡಿ ನೋಡ್ರಿ ನೀವು, ಮಸ್ತಾಗಿರ್ತದೆ.